ನಮ್ಮ ಕಾಲದಲ್ಲಿ ತೆಂಗಿನಕಾಯಿನ ಚೂರ್ ಲೆಕ್ಕದಲ್ಲಿ ಮಾರೋರ್ರಿ. ಪೂರ್ತಿ ಕಾಯಿ ತಗೊಳ್ಳೋನು ಶ್ರೀಮಂತ ಅಂತ. ಆಗ ಚೂರುಗಳು, ಅದನ್ನ ತೆಂಗಿನಕಾಯಿನ ಸುಲಿದು ಚೂರುಗಳು ಮಾಡಿ ಗುಡ್ಡೆ ಇಟ್ಟಿರೋರು. 2, 4, 6 ಚೂರು ಕೊಡೋರು, 5 ಪೈಸೆ 10 ಪೈಸೆಗೆ. ಅದನ್ನ ತಂದು ಮನೇಲಿ ಚಟ್ನಿ ಮಾಡೋರ್ರಿ. ಎಣ್ಣೆನೂ ಅಷ್ಟೇ ಗ್ರಾಮ್ ಲೆಕ್ಕ, ಆಗ ಲೀಟ್ರಲ್ಲಿ ತಗೋತಾ ಇರಲಿಲ್ಲ. ಇವತ್ತಿನ ಥರ ಲೀಟ್ರು ಸನ್ಪ್ಯೂರು ಏನು ಇಲ್ಲದೇ ಇರೋ ಕಾಲ ಅದು. 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್ ಎಣ್ಣೆ ಗ್ರಾಮ್ ಲೆಕ್ಕದಲ್ಲಿ ತಗೊಳ್ತಾ ಇದ್ದ ನಾವು. ಸೀಮೆ ಎಣ್ಣೆನ ಬೀದಿಲಿ ಮಾರ್ಕೊಂಡು ಹೋಗವ್ರಿ. ಅವನ ಸೀಮೆ ಎಣ್ಣೆ ಟ್ಯಾಂಕಿಗೆ ಸ್ಪ್ಯಾನರಲ್ಲಿ ಹೊಡಿತಿದ್ನಲ್ಲ, ಆ ಸೌಂಡ್ ಇವತ್ತಿಗೂ ನಮ್ಮ ಕಿವಿಗಳಲ್ಲಿದೆ. ಹಂಗಿತ್ತು ಆಗ. ಹಣ್ಣುಗಳೆಲ್ಲ ಡಜನ್ ಲೆಕ್ಕ. ಆಗ ಕೆ ಜಿ ಲೆಕ್ಕದಲ್ಲಿ ನಾವು ಯಾವ ಹಣ್ಣು ಕೊಂಡಿದ್ದೇ ಇಲ್ಲ. ಮೂಸಂಬಿ, ಕಿತ್ಲೆ, ಮಾವಿನ ಹಣ್ಣು, ಸಪೋಟ, ಬಾಳೆಹಣ್ಣು ಯಾವುದೇ ತಗೊಂಡ್ರೆ ನೀವು ಡಜನ್ ಲೆಕ್ಕದಲ್ಲಿ ತಗೋತಾ ಇದ್ದೋ ನಾವು ಆ ಕಾಲದಲ್ಲಿ. ಅವಾಗೆಲ್ಲ ಎಲ್ರ ಮನೇಲಿ ಅನುಕೂಲ ಇರ್ತಿರ್ಲಿಲ್ಲ ರೀ. ಯಾರ್ದಾರು ಮನೆಗೆ ಮದುವೆ ಗಿದ್ವೆ ಬಂದ್ಬಿಟ್ರೆ ಅಕ್ಕಪಕ್ಕದ ಮನೇಲಿ ಒಡವೆ ತಗೊಂಡು ಹಾಕೊಂಡು ಹೋಗೋರು, ಈಸ್ಕೊಳ್ಳೋರು. ಕಿವಿದು, ಮೂಗುದು, ಕೈಯಿಂದು, ಕತ್ತಿಂದು ಎಲ್ಲ ಈಸ್ಕೊಂಡೋಗಿ ಹಾಕೊಂಡೋಗಿ ತಗೊಂಬಂದು ಕೊಡೋರು. ಮೋಸನೂ ಇತ್ತು, ಇಲ್ಲ ಅಂತಲ್ಲ. ಅದ್ರ ನಂಬಿಕೆನೂ ಅಷ್ಟೇ ಇತ್ತು. ಇನ್ಫ್ಯಾಕ್ಟ್ ಅಡ ಇಟ್ಬಿಡ್ತಿದ್ರಲ್ಲ ಕಷ್ಟ ಕಾಲಕ್ಕೆ, ಅದನ್ನೆಲ್ಲ ಒಡವೆನ ಗಿರ್ವಿ ಇಡ್ತಾ ಇದ್ರಲ್ಲ, ಆ ಅಂಗಡಿಗೆ ಹೋಗಿ ಅದನ್ನ ಈಸ್ಕೊಂಡು ಮದುವೆಗೆ ಹೋಗಿ ಹಾಕೊಂಡು ವಾಪಸ್ ತಂದು ಗಿರ್ವಿ ಇಡೋರು. ಅವರು ಅದೇ ನಂಬಿಕೆಯಲ್ಲಿ ಕೊಡೋರ್ರಿ. ಆಗ ಹೆಂಗಿತ್ತು ನಮ್ಮ ಕಾಲ. ಹಾಲು ಬಾಟ್ಲಲ್ಲಿ ಮಾರೋರು. ಆಗ ಇವತ್ತಿನ ಥರ ಪ್ಯಾಕೆಟ್ ಪ್ಲಾಸ್ಟಿಕ್ ಇಲ್ಲ. ಅವಾಗ ಹಾಲು ಬಾಟ್ಲಲ್ಲಿ ಮಾರೋರು. ಬಾಟ್ಲ್ಗಳು ತಂದು ಇಟ್ಕೊಂಡ್ಬಿಟ್ರೆ ಬಾಟ್ಲ್ ತಗೊಂಡೋಗಿ ಕೊಡೋರು. ಮಜ್ಜಿಗೆ ಮೊಸರು ಮಾರ್ತಾ ಇರಲಿಲ್ಲ. ಆಗ ಮಜ್ಜಿಗೆ ಮೊಸರು ಮಾರೋ ಕಾನ್ಸೆಪ್ಟೇ ಇರಲಿಲ್ಲ. ನಾವೇ ಒಂಚೂರು ಹೆಪ್ಪು ಹಾಕೋತಾ ಇದ್ವಿ. ಮುಗಿದೋಗಿದ್ರೆ ಅಕ್ಕಪಕ್ಕದ ಮೇಲೆ ಒಂಚೂರು ಮೊಸರು ಕೊಡಿ ಹೆಪ್ಪಿಗೆ ಅಂತ ಇಸ್ಕೊಂಬಂದು ಹೆಪ್ಪು ಹಾಕೋತಾ ಇದ್ದ ನಾವು. ಮಜ್ಜಿಗೆ ಮೊಸರು ಹಂಗೆ ಆ ಕಾಲ. ಮದುವೆ ಮನೆಗಳಲ್ಲಿ ಈಗಿನ ಥರ ಕಾಯಿ ಕೊಡ್ತಿರ್ಲಿಲ್ಲ. ಈಗ ಯಾವ ಸೀಸನ್ ಇರುತ್ತೆ ಹಣ್ಣು, ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ಮಾವಿನ ಹಣ್ಣು, ಆ ಥರ ಹಣ್ಣುಗಳು ಕೊಟ್ಬಿಡೋರು. ಕಾಯಿ ಕೊಡೋನು ಶ್ರೀಮಂತರು. ಏನಪ್ಪ ತಾಂಬೂಲು ಕಾಯಿ ಕೊಟ್ಟಿದ್ದಾರೆ, ಬಂದವ್ರಿಗೆ ಅಷ್ಟು ಜನ ಕಾಯಿ ಕೊಟ್ಟರು ಅನ್ನೋದೇ ಒಂದು. ಆಗ ವರದಕ್ಷಿಣೆ ಡಿಮ್ಯಾಂಡ್ಗಳಲ್ಲಿ ತಾಂಬೂಲದಲ್ಲಿ ಕಾಯಿ ಕೊಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇತ್ತು ರೀ. ನೋಡ್ರಿ, ಹೆಣ್ಣುಗಳನ್ನ ತೋರ್ಸೋರಲ್ಲಪ್ಪ ಗಂಡುಗಳು ನೋಡಕ್ ಹೋದ್ರೆ. ಆಗ ಅನುಕೂಲಸ್ಥರು ಮನೇಲಿ ತೋರ್ಸೋರು. ಇವ್ರ ಮನೇಲಿ ಬಡತನ, ಒಂದು ಚಾಪೆ ಬಿಟ್ರೆ ಏನು ಇರ್ತಾ ಇರಲಿಲ್ಲ. ಹೆಣ್ಣು ಮದುವೆ ಮಾಡ್ಬೇಕಲ್ಲ, ಬರೋರು ಒಪ್ಕೋತಾರೋ ಇಲ್ವೋ ಅಂತ ಅಕ್ಕಪಕ್ಕದ ಮನೇಲಿ ಆ ಬೀದಿಲಿ ಯಾರ ಮನೇಲಿ ಅನುಕೂಲ ಇದೆ ಅವ್ರ ಮೇಲೆ ತೋರ್ಸೋರು. ಯಾರ ಮೇಲೆ ಸೋಫಾ, ಟೇಬಲ್ಲು, ಟೀಪಾಯಿ ಇದೆಯಲ್ಲ ಅವ್ರ ಮನೇಲಿ ಹೆಣ್ಣು ತೋರ್ಸೋರ್ ಕಣ್ರಿ. ಎಷ್ಟು ಕೋಆಪರೇಟಿವ್ ಆಗಿ ಬೆಳೆದಿದ್ದೀವ್ರಿ ನಾವು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಹೇಳ್ತೀನಿ, ಆಗ ಲಾಂಗ್ ಪ್ಲೇ ಬರ್ತಾ ಇತ್ತು ಹಾಡುಗಳು. ಒಂದು ಹಾಡು ಕೇಳಬೇಕು ಅಂದ್ರೆ 5 ಪೈಸಾ. ನಾನೇ ಆಪರೇಷನ್ ಡೈಮಂಡ್ ರಾಕೆಟ್ ಹಾಡನ್ನ 5 ಪೈಸಾ ಕೊಟ್ಟು ಕೇಳಿದ್ದೆ. 2ನೇ ಸರಿ ಕೇಳುವಾಗ ಇನ್ನು 5 ಪೈಸಾ ಕೊಡ್ಬೇಕು ಒಂದು ಹಾಡು. ಅಣ್ಣವ್ರ ಹಾಡಿಗೆ ಹೆಂಗೆ ಡಿಮ್ಯಾಂಡ್ ಇತ್ತು, ನಾವು ಹೆಂಗೆ ಕೇಳ್ತಾ ಇದ್ವಿ ನೋಡ್ರಿ. 5 ಪೈಸಾ ಕೊಟ್ಟರೆ ಒಂದು ಹಾಡು ಹಾಕೋನಲ್ಲಿ ನಾವು ಕೂತ್ಕೊಂಡು ಕೇಳೋದು. ಅದನ್ನ ಇಷ್ಟ ಆಯ್ತಾ, ಇನ್ನು 5 ಪೈಸಾ ಕೊಟ್ಟರೆ ಇನ್ನೊಂದ್ಸಲಿ ಹಾಡು ಹಾಕೋನು, ಅಥವಾ ಬೇರೆ ಯಾವ ಹಾಡು ಕೇಳಿದ್ರು ಹಾಕೋನು. ನಮ್ಮ ಕಾಲ ಸುವರ್ಣ ಕಾಲ ರೀ.